ನನ್ನ ಹೆಸರು ರೂಪಾ ಅಂತ. ನಾನು JP ನಗರಿಂದ 7th ಕ್ಲಾಸಿಂದ ಬರ್ತಾ ಇದ್ದೀನಿ. ನನಗೆ ಇಲ್ಲಿ ಮೌಂಟ್ ಪ್ಲೆಸೆಂಟ್ ಹೋಮಿಯೋಪತಿಗೆ ನಮ್ಮ ಆಂಟಿ ಸಜೆಸ್ಟ್ ಮಾಡಿದ್ರು. ಹೋಮಿಯೋಪತಿ ಹೆಂಗೋ ಏನೋ ಅಂತ ನಾನು ಬಂದಿರಲಿಲ್ಲ, ಬಟ್ ಅವ್ರು ಸಜೆಸ್ಟ್ ಮಾಡಿದ್ದಕ್ಕೆ ಬಂದೆ. ಅವರು ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಸ್ವಾತಿ ಮೇಡಮ್ ಅವ್ರ ಹತ್ರ ಮೆಡಿಸನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು 2017. ನನಗೆ ಬಾರ್ತುಲಿನ್ಸಿಸ್ ಮತ್ತು ಪೈಲ್ಸ್ ಪ್ರಾಬ್ಲಮ್ ಇತ್ತು. 2017 ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಬಿಟ್ಟು ತೊಗೊಂಡೆ. 1 ಮಂತ್ ತೊಗೊಳ್ತಾ ಇದ್ದೆ, 1 ಮಂತ್ ತೊಗೊಳ್ತಾ ಇರಲಿಲ್ಲ. ಮತ್ತು 1 ಮಂತ್ ಜಾಸ್ತಿ ಪೇಯ್ನ್ ಆದಾಗ ಬರ್ತಿದ್ದೆ. ಬಟ್ ಕಂಟಿನ್ಯೂಸ್ ಆಗಿ ತೊಗೊಂಡಿದ್ರೆ ನನಗೆ ಇಷ್ಟೊತ್ತಿಗೆ ಕಂಪ್ಲೀಟ್ಲಿ ನಿಲ್ಲಾಗ್ತಾಯಿತ್ತು. ಆದ್ರೂ ನಾನು ಬಿಟ್ಟು ತೊಗೊಂಡ್ರೂ ನನಗೆ ಹೋಗಿದೆ, ಕಂಪ್ಲೀಟ್ಲಿ ಹೋಗಿದೆ. ಮತ್ತು ನನಗೆ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹೈಪರ್ ಆ್ಯಸಿಡಿಟಿ ಆಯಿತು. ಅದಕ್ಕೋಸ್ಕರ ನಾನು ಮತ್ತೆ ಮೆಡಿಸನ್ ತೊಗೊಳಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಯಾಕೆಂದರೆ ಇದು ಹೋಮಿಯೋಪತಿ ನನಗೆ ನಂಬಿಕೆ ಇದೆ, ಇದರಲ್ಲಿ ಹೋಗುತ್ತೆ ಕಂಪ್ಲೀಟಾಗಿ ಅಂತ. ತೊಗೊಂಡ್ಮೇಲೆ ನಾನು 1 ಮಂತಲ್ಲೇ ಫುಲ್ ಕ್ಲಿಯರ್ ಆಯಿತು. ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಒಂಚೂರಿಲ್ಲ. ಫಸ್ಟ್ ಹೆಂಗಿತ್ತಂದರೆ ಮಲಗಿದ್ರೆ ಸಾಕು ನನಗೆ ಮೂಗೆಲ್ಲ ಬಂದ್ಬಿಡ್ತಾ ಇತ್ತು, ವಾಮಿಟ್ ಆ ಥರ. ಸೊ ಇವಾಗ ಆ ಥರ ಏನೂ ನಂಗೆ ಫೀಲ್ ಆಗ್ತಾಯಿಲ್ಲ. ಲೂಸ್ ಟೂಲ್ ಸ್ವಲ್ಪ ಇದೆ, ಅದು ಬಾಡಿ ಹೀಟಿಂದ ಆಗಿರ್ಬೋದು. ಅದೂ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಕಂಪ್ಲೀಟ್ಲಿ ಇಲ್ಲೇ ತೊಗೊಂಡು ಅದನ್ನು ವಾಸಿ ಮಾಡ್ಕೊಬೇಕಂತ ಇಲ್ಲಿಗೆ ಬಂದಿದ್ದೀನಿ, ತೊಗೊತೀನಿ. ಮತ್ತು ಹೋಮಿಯೋಪತಿ ಈಸ್ ಗುಡ್ ಫಾರ್ ಅವರ್ ಹೆಲ್ತ್. ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಇದರಲ್ಲಿ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಾರ್ತುಲಿನ್ಸಿಸ್ ಮತ್ತು ಪೈಲ್ಸ್ಗೆ ಇಂಗ್ಲೀಷ್ ಮೆಡಿಸನ್ಗೆ ಹೋದಾಗ ಅವ್ರು ಹೇಳ್ತಾಯಿದ್ರು ಆಪ್ರೇಷನ್ ಮಾಡಿಸ್ಕೋಬೇಕಂತ. ಆಪ್ರೇಷನ್ ಮಾಡಿಸ್ಕೊಂಡ್ರು ಮತ್ತೆ ಬರುತ್ತೆ ಅಂತ ಹೇಳಿದರು. ಬಟ್ ಏನಂದರೆ ನಾನು ಒಂದ್ಸತಿ ಆಪ್ರೇಷನ್ಗೂ ಹೋದೆ ಬಾರ್ತುಲಿನ್ಸಿಸ್ಗೆ. ಬಟ್ ಅದೇನಾಯಿತು, ನೆಕ್ಸ್ಟ್ ಮಂತ್ಗೆ ಬಂದುಬಿಡ್ತು ಮತ್ತೆ ನನಗೆ. ಸೊ ಅದಕ್ಕೆ ನಾನು ನಮ್ಮ ಆಂಟಿ ಹೇಳಿದ ಪ್ರಕಾರ ಇಲ್ಲೇ ಬಂದು ಹೋಮಿಯೋಪತಿಯಲ್ಲಿ ತಗೋ, ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ರು. ಸರಿ, ನಾನು ತೊಗೊಂಡ್ಮೇಲೆ ಇಲ್ಲಿ ಕಂಪ್ಲೀಟ್ಲಿ ನನಗೆ ಹೋಗಿದೆ. ವಿತೌಟ್ ಸರ್ಜರಿ ನನಗೆ ಫುಲ್ ಕ್ಲಿಯರ್ ಆಗಿದೆ. ಪೈಲ್ಸ್ ಅಂತೂ ನನಗೆ ಏನು ಪ್ರಾಬ್ಲಮ್ಮೇ ಇಲ್ಲ ಈಗ. ಬಾರ್ತುಲಿನ್ಸಿಸ್ ಸ್ವಲ್ಪ ಸೈಜಲ್ಲಿ ಕಡಿಮೆ ಆಗ್ತಾ ಹೋಗಿದೆ, ಬಟ್ ಕಂಪ್ಲೀಟ್ಲಿ ಹೋಗಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಈ ಸರಿ ತೊಗೊಂಡ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ರಿಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೊಬ್ಬಳಿಗೆ ಎಲ್ಲ ಇದು ಎಲ್ಲರಿಗೂ ಯೂಸ್ ಆಗಲಿ ಅಂತ, ಹೋಮಿಯೋಪತಿಯಿಂದ ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.